ಸಲಾಮ್ ಅಲೈಕುಂ. ಪೈಗಂಬರ್ ಅವರು ಕೂಡ ಹೇಳ್ದಂಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ಸೊ ನಾನು ಕೂಡ ಯಾವಾಗಲೂ ಹೇಳ್ತಾ ಇದ್ದೇನೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ऑनरेबल चीफ मिनिस्टर आज खुद जो है हज़रत तौक़ल मस्तान शाह दरगाह पहुँचे। वहाँ के संदल के मौके पर जो है उन्होंने वहाँ पर जाकर जो है दरगाह में हाज़िरी दी और साथ ही साथ जो है वहाँ पर लोगों से गुफ्तगू की कि हर मज़हब जो है अपने हिसाब से किस तरीक़े से चल सकता है, उसके बारे में उन्होंने वहाँ पर लोगों से बात की। तो चलिए देखते हैं। ऑनरेबल चीफ मिनिस्टर जो है पहली बार सीएम बनने के बाद जो है तौक़ल मस्तान की दरगाह पहुँचे और उन्होंने वहाँ पर क्या कहा, इसके बारे में जानते हैं। ಸಲಾಮ್ ಅಲೈಕುಂ. ಎಲ್ಲ ಸೂಫಿ ಸಂತರು, ಮೌಲ್ವಿಗಳು, ಎಲ್ಲ ಧರ್ಮಗುರುಗಳು ಎಲ್ಲರೂ ಕೂಡ ನನ್ನ ನಮಸ್ಕಾರ. ನನ್ನ ಮಿತ್ರರಾದಂಥ, ನಮ್ಮ ಮುಖಂಡರಾದಂಥ ದಿನೇಶ್ ಗುಂಡೂರಾಯರು ಈ ಪವಿತ್ರವಾದಂಥ ಸ್ಥಳಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದ್ರು. ನಾನಿಲ್ಲೆಲ್ಲ ಓಡಾಡ್ತಿದ್ದೆ, ಆದರೂ ಇದ್ರ ಒಳಗಡೆ ಬಂದು ಇದನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ಕಿರಲಿಲ್ಲ. 40 ವರ್ಷದ ಇತಿಹಾಸ ಇರೋಂಥ ಇದೊಂದು ಪವಿತ್ರವಾದಂಥ ಧರ್ಮದ ಕ್ಷೇತ್ರ. 400 ವರ್ಷ ಇತಿಹಾಸ ಇರೋಂಥ ಇದೊಂದು ಧರ್ಮ ಕ್ಷೇತ್ರ. ಸೊ ಮಾನವ ಧರ್ಮ ಎಲ್ಲರೂ ಕೂಡ ಒಂದಾಗಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಉರುಸ್ ಇವತ್ತು ಇದೆ, ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಳ್ಳುವಂಥದ್ದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅನ್ನೋದಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮನು ಅಂತ. ನಾವು ಯಾರು ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ನಮ್ಮ ತಂದೆ ತಾಯಿಯನ್ನ ಕೇಳಿಕೊಂಡು ಬರುವುದಿಲ್ಲ. ಜನ್ಮ ಆಗ್ತದೆ. ಇವತ್ತು ಜನ್ಮ ಆದ್ಮೇಲೆ ಕೊನೆಗೆ ನಾವೆಲ್ಲ ನಮ್ಮ ಹಿರಿಯರು ಮಾರ್ಗದರ್ಶನ ಹೇಳ್ತದೆ, ಒಂದೊಂದು ಧರ್ಮನ ನಾವೆಲ್ಲ ನಂಬ್ಕೊಂಡು ಹೋಗ್ತೇವೆ. ಧರ್ಮ ಏನ್ ತಿಳ್ಬೇಕು? ಮಾನವ ಜನ್ಮಕ್ಕೆ ನೆಮ್ಮದಿ ಇರಲಿ, ಶಾಂತಿ ಇರಲಿ ಅಂತೇಳಿ ಧರ್ಮ ಎಲ್ಲರೂ ಕೂಡ ಅವಶ್ಯಕತೆ ಇದೆ. ಇವತ್ತು ಎಲ್ಲರೂ ಕೂಡ ಅವರವರ ಧರ್ಮದಲ್ಲಿ ಶಾಂತಿ ನೆಲೆಸಬೇಕು, ಬದುಕಿನಲ್ಲಿ ಒಳ್ಳೇದಾಗಬೇಕು ಅಂತ ಆಶಯ ಮಾಡ್ತಾರೆ. ಯಾವ ಧರ್ಮದಲ್ಲೂ ಇನ್ನೊಬ್ಬನಿಗೆ ದ್ವೇಷ ಮಾಡುವಂತ ಎಲ್ಲೂ ಇಲ್ಲ. ಈ ಮೂಲ ಪೈಗಂಬರ್ ಅವರು ಕೂಡ ಹೇಳ್ದಂಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ಸೊ ನಾನು ಕೂಡ ಯಾವಾಗಲೂ ಹೇಳ್ತಾ ಇದ್ದೇನೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು ಹೇಳಿದಂಥ ಮಾತನ್ನ ಯಾವಾಗಲೂ ಕೂಡ ಮಾತಾಡ್ತಾ ಇದ್ದೇನೆ. ಇವತ್ತು ನಮ್ಮ ದಿನೇಶ್ ಗುಂಡೂರಾಯರು ಬಹಳ ನಮ್ಮ ಹಿರಿಯ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಿದ್ದರು. ನಿಮ್ಮ ಕ್ಷೇತ್ರದ ಅಪಾರವಾದಂಥ ಈ ಕ್ಷೇತ್ರದಲ್ಲಿ ಜನರ ಸೇವೆಯನ್ನು ಮಾಡಿಕೊಂಡು ಒಂದು ದೊಡ್ಡ ಬದಲಾವಣೆಯನ್ನು ತೆಗೆದುಕೊಂಡು ಬಂದು ನಿಮ್ಮೆಲ್ಲ ಹೃದಯವನ್ನು ಗೆದ್ದಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರನ್ನ ನೀವೆಲ್ಲ ಕಾಪಾಡ್ಕೊಳ್ಬೇಕು. ಮೊನ್ನೆ ಎಲೆಕ್ಷನ್ನು ಬಹಳ ಒಂದು ಸಣ್ಣ ಅಂತರದಿಂದ ಅವ್ರು ಬಂದರು, ಮುಂದಕ್ಕೆ ಒಂದು ದೊಡ್ಡ ಅಂತರದಿಂದ ನೀವು ಅವ್ರನ್ನ ವಾಪಸ್ ಗೆಲ್ಲಿಸಿ ವಿಧಾನಸೌಧದಲ್ಲಿ ಅವ್ರನ್ನ ಕೂರಿಸುವಂಥ ಕೆಲಸ ಮಾಡಬೇಕು. ಆಮೇಲೆ ತಾವೆಲ್ಲ ಹುಷಾರಾಗಿರಿ. SIR ಬರ್ತಾ ಇದೆ. SIR ಅಲ್ಲಿ ದೊಡ್ಡ ಅನಾಹುತಗಳಾಗ್ತಾ ಇದೆ. ನಿಮ್ಮ ಸಂಪರ್ಕ, ನಿಮ್ಮ ಫೋನಿ, ನಿಮ್ಮ ಇತಿಹಾಸ ಅವೆಲ್ಲ ಕೂಡ ಕೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ವೋಟ್ಗಳನ್ನ ಭಾಳ ಅಷ್ಟವಾಗಿ ಇಟ್ಕೊಳ್ಳಿ. ನಿಮ್ಮ ವೋಟ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳಿಗೆಲ್ಲ ತೊಂದರೆ ಆಗ್ತದೆ. 8ನೇ ತಾರೀಕು ಅಷ್ಟೊತ್ತಿಗೆ ಈಗಾಗಲೇ 1 ಕೋಟಿ ಚಿಲ್ಲರೆ ವೋಟನ್ನು ಅದಕ್ಕೆ ಕೆಲವು ಸರಿಯಾದ ರೀತಿ ಮಾಹಿತಿ ಇಲ್ಲ ಅಂತೇಳಿ ಈಗಾಗಲೇ ಮಾಹಿತಿ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ. ನಾವು ಸರ್ಕಾರದವರು ನಿಮ್ಗೆ ಏನೆಲ್ಲ ಸಹಾಯ ಮಾಡಬೇಕು ಅದಕ್ಕೆ ಬದ್ಧವಾಗಿದ್ದೇವೆ. ನಿಮ್ಮ ಮತ ಉಳಿಸ್ಕೊಳ್ಬೇಕು. ನಿಮ್ಮ ಮತ ಉಳಿಸ್ಕೊಂಡ್ರೆ ನಿಮಗೆಲ್ಲ ಥರದ ಶಕ್ತಿ ಬರ್ತದೆ. ಸೊ ಅದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗೆ ಮತ, ಸಂವಿಧಾನ ಇದು ಭಾಳ ಮುಖ್ಯ. ಸೊ ಇದನ್ನು ಭಾಳ ಕಾಪಾಡಬೇಕು. ಇವತ್ತು ನೀವೆಲ್ಲ ಕರೆಸಿದ್ದೀರಿ. ದಿನೇಶ್ ಅವರು ನನ್ನ ಇಲ್ಲಿ ಕರೆಸಿ ನೀವೆಲ್ಲ ಭೇಟಿ ಮಾಡಿ ಇಂಥ ಪವಿತ್ರವಾದಂಥ ದರ್ಗಕ್ಕೆ ಭೇಟಿ ಕೊಟ್ಟು ಇದು ಹೊಸ ಮಸೀದಿನ ನೀವೆಲ್ಲ ಕಟ್ಟಿದ್ದೀರಿ,
ನೀವೆಲ್ಲರೂ ಕೂಡ ಶುಭವಾಗಲಿ. ಕೆಲವು ಸಮಸ್ಯೆಗಳನ್ನು ಹೇಳ್ತಾ ಇದ್ರು ನಮ್ಮ ಶಾಸಕರು, ನಮ್ಮ ಮಾಜಿ ಮಂತ್ರಿಗಳು, ನಮ್ಮ ಮುಖಂಡರು ಏನು ಅದನ್ನು ನಿಮ್ಮ ಹತ್ರ ಚರ್ಚೆ ಮಾಡಿ ಏನು ಹೇಳ್ತದೆ ಸರ್ಕಾರ ಅದನ್ನು ತೀರ್ಮಾನವನ್ನು ಮಾಡ್ತದೆ. ಯಾಕೆಂದರೆ ನಾನು ಇದಕ್ಕೆ ಮುಖ್ಯಮಂತ್ರಿಯಾಗಿ ಕೆಲವು ವಿಚಾರಗಳನ್ನ ನನ್ನ ತೀರ್ಮಾನಕ್ಕೆ ಬರುವುದಿಲ್ಲ. ಅದನ್ನು ಸ್ಥಳೀಯರೇ ಅದಕ್ಕೆ ಏನು ಒಳ್ಳೇದಾಗಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಖಂಡಿತ ನಾನು ಗಮನಿಸ್ತೇನೆ. ಇಷ್ಟು ಮಾತ್ರ ಹೇಳಿ ನಾನು ಇವತ್ತಿಗೆ ಬಂದು ನೀವೆಲ್ಲ ಸೇರಿ ನನಗೆ ಪ್ರಾರ್ಥನೆ ಮಾಡಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ, ಇನ್ನೂ ಒಳ್ಳೇದಾಗಲಿ ಅಂತ ಹೇಳಿದಿರಿ. ಈ ನಾಡಿನ ಜನತೆಗೆ ಒಳ್ಳೇದಾಗಬೇಕು. ಸೊ ಮಾನವ ಧರ್ಮಕ್ಕೆ ಜಯವಾಗಲಿ. ಹಿಂದೆ ಈ ಸರ್ಕಾರ ನನ್ನ ಸರ್ಕಾರ ಆಯಿತು, ಈ ಸರ್ಕಾರ ನಿಮ್ಮ ಸರ್ಕಾರ, ನಿಮ್ಮ ಸರ್ಕಾರ. ಇದು ನಿಮಗೆಲ್ಲ ರಕ್ಷಣೆ ಮಾಡುವಂಥ ಸರ್ಕಾರ, ಎಲ್ಲ ಧರ್ಮದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಸರ್ಕಾರ. ಇವತ್ತು ನಾವು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು. ನಮ್ಮ ಸಂವಿಧಾನ ಏನಿದೆ ಅದನ್ನು ನಾವು ರಕ್ಷಣೆ ಮಾಡಬೇಕು. ಇದು ನಿಮಗೆಲ್ಲ ಭಾಳ ಯಾವ ಥರದೂ ಕೂಡ ಬೆಂಗಳೂರು ನಗರದಾಗಲಿ ರಾಜ್ಯದಾಗಲಿ ಏನು ದಬ್ಬಾಳಿಕೆಗಳು ಇದೆಲ್ಲ ನಡೀಕೋದಕ್ಕೆಲ್ಲ ನಾವು ಅವಕಾಶ ಕೊಡೋದಿಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ, ಭಾವನೆಯಿಂದ ಎಲ್ಲರೂ ಕೂಡ ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮಕ್ಕಾಗಲಿ ಮನಸ್ಸು ನಯಿಸದೇ ರೀತಿಯಲ್ಲಿ ನಾವು ಆಡಳಿತವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮುಂದಕ್ಕೆ ಹೋಗ್ತದೆ. ಸೊ ನಿಮ್ಮ ಆಶೆ, ಆಕಾಂಕ್ಷೆ ಒಂದು ಏನು ನಾನೊಂದು ಪಕ್ಷ ನಲ್ಲಿದ್ದೇನೆ, ಆ ಪಕ್ಷ ನಿಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ರಕ್ಷಣೆಯನ್ನು ಕೊಟ್ಕೊಂಡು ಬಂದಿದೆ. ಆ ಕೆಲಸವನ್ನು ಮಾಡ್ತಾರೆ. ನೀವು ಕೂಡ ಭಾಳ ಜನ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಮಾರ್ಗದರ್ಶನ ಕೂಡ ಸರ್ಕಾರಕ್ಕೆ ಅವಶ್ಯಕತೆ ಇದೆ. ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಮುಖಂಡರು ಮುಖಾಂತರ ತಿಳಿಸಿ. ಖಂಡಿತ ನಿಮ್ಮ ಸೇವೆಯನ್ನು ನಾವು ಖಂಡಿತ ನಾವು ಮಾಡ್ತೀವಿ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.